PMC ಕನ್ನಡ ವಾಹಿನಿ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ನಮ್ಮೆಲ್ಲರ ಗುರುಮಾತೆ ಆಗಿರ್ತಕ್ಕಂಥ ಸ್ವರ್ಣಮಾಲಾ ಪತ್ರಿ ಮೇಡಮ್ನವರಿಗೆ ಕೂಡ ಹೃದಯಪೂರ್ವಕವಾದಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ನಿಮ್ಮ ನೆಚ್ಚಿನ ಈ ಒಂದು PMC ವಾಹಿನಿಯಲ್ಲಿ ಅದ್ಭುತವಾಗಿ ಮೂಡಿಬರುವಂತಹ ಬಸವೇಶ್ವರರ ಆತ್ಮಜ್ಞಾನ ವಚನಗಳನ್ನು ಕಳೆದ ಸಂಚಿಕೆಯಿಂದಲೂ ತಾವೆಲ್ಲರೂ ತಿಳಿದುಕೊಳ್ಳುತ್ತಾ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಜಗಜ್ಯೋತಿ ಬಸವೇಶ್ವರರಿಗೂ ಸಹ ಹೃದಯಪೂರ್ವಕವಾದಂತಹ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಂದಿನ ಒಂದು ವಚನವನ್ನು ನಾವು ನೋಡೋಣ. ಬಸವೇಶ್ವರರು ಅದ್ಭುತವಾಗಿ ತಮ್ಮನ್ನು ತಾವು ತಿಳಿದುಕೊಳ್ಳುವುದರ ಜೊತೆಯಲ್ಲಿ ಈ ಒಂದು ಸಕಲ ಸೃಷ್ಟಿಯ ಒಂದು ರಹಸ್ಯವನ್ನೆಲ್ಲ ಬಲ್ಲವರಾಗಿದ್ದರು. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಸೃಷ್ಟಿ ಕ್ರಮ ಏನು, ಈ ಸೃಷ್ಟಿಯ ಒಂದು ರಹಸ್ಯವೇನು, ಯಾವ ರೀತಿ ಈ ಒಂದು ಸೃಷ್ಟಿ ನಡೀತು ಎನ್ನುವಂತಹ ಆ ಒಂದು ಜ್ಞಾನವನ್ನು ಸಹ ತಾವು ಅನುಭವಪೂರ್ವಕವಾಗಿ ಪಡೆದಂಥವರಾಗಿದ್ದರು ಬಸವೇಶ್ವರರು. ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ಕೇವಲ ಈ ಒಂದು ಭೂಮಂಡಲ ಒಂದೇ ಪ್ರಪಂಚ, ಅಂದರೆ ನಮಗೆ ಈ ಒಂದು ಚರ್ಮ ಚಕ್ಷುಗಳಿಗೆ ಕಾಣುವಂತಹ ಪ್ರಪಂಚ ಒಂದೇ ಈ ಒಂದು ಪ್ರಪಂಚ, ಇನ್ನು ಬೇರೆ ಯಾವುದೂ ಇಲ್ಲ ಎನ್ನುವಂತಹ ಅಜ್ಞಾನದಲ್ಲಿ ಇರ್ತೀವಿ ಸಾಮಾನ್ಯ ವ್ಯಕ್ತಿಗಳೆಲ್ಲರೂ. ಯಾವಾಗಾದರೆ ಆಧ್ಯಾತ್ಮಿಕ ಜ್ಞಾನವನ್ನು ಉಳ್ಳವರಾಗಿರ್ತಾರೋ, ಆ ಒಂದು ಆತ್ಮಜ್ಞಾನ ವಿಜ್ಞಾನವನ್ನು ಹೊಂದಿದವರಾಗಿರ್ತಾರೋ, ಅವರು ಏನಾಗಿರ್ತಾರೆ, ಸಕಲ ಸೃಷ್ಟಿಯ ರಹಸ್ಯವನ್ನೆಲ್ಲ ತಿಳಿದುಕೊಂಡವರಾಗಿರ್ತಾರೆ. ಅಂತಹವರ ಒಂದು ವ್ಯಕ್ತಿಗಳ ಸಾಲಿನಲ್ಲಿ ಸೇರಿದಂಥವರೇ ಬಸವೇಶ್ವರರು. ಈ ಒಂದು ಸ್ವರ್ಗ ಅಂದರೆ ಏನು, ನರಕ ಅಂದರೆ ಏನು, ಕರ್ಮ ಅಂದರೆ ಏನು, ಪಾಪ ಅಂದರೆ ಏನು, ಪುಣ್ಯ ಅಂದರೆ ಏನು, ಈ ರೀತಿಯಾದಂತಹ ವಿಧವಾದಂತಹ ಆತ್ಮ ಜ್ಞಾನವನ್ನು ವಿಜ್ಞಾನವನ್ನು ಸ್ವ ಅನುಭವಪೂರ್ವಕವಾಗಿ ತಿಳಿದುಕೊಂಡವರಾಗಿದ್ದರು ಬಸವೇಶ್ವರರು. ಅವರ ಒಂದು ವಚನವನ್ನು ಈಗ ನಾವು ತಿಳಿದುಕೊಳ್ಳೋಣ. ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿರೋ, ಈ ಲೋಕದಲ್ಲಿ ಅನಂತ ಲೋಕ, ಶಿವಲೋಕವೇ ಶಿವಾಚಾರ್ಯ, ಶಿವನಿದ್ದ ತಾವೇ ದೇವಲೋಕ, ಅಂತಪ್ಪ ಭಕ್ತನ ಅಂಗಳವೇ ವಾರಣಾಸಿ, ಶಿವನಾಣೆ ಕಾಯಕವೇ ಕೈಲಾಸ, ಇದು ಸತ್ಯ ಕೂಡಲ ಸಂಗಮ ದೇವ ಎನ್ನುವಂತಹ ಮಾತನ್ನು ಹೇಳ್ತಾರೆ. ದೇವಲೋಕ ಮರ್ತಲೋಕವೆಂಬುದು ಬೇರಿಲ್ಲ, ಈ ಲೋಕದಲ್ಲಿ ಅನಂತ ಲೋಕಗಳು. ನಮಗೆ ಕೇವಲ ಈ ಒಂದು ಭೂಪ್ರಪಂಚವೊಂದೇ ನಮಗೆ ಈ ಒಂದು ಚರ್ಮಚಕ್ಷುಗೆ ಕಾಣುತ್ತೆ, ಆದರೆ ನಮ್ಮೊಳಗಿರ್ತಕ್ಕಂಥ ಆ ಒಂದು ದಿವ್ಯ ಚಕ್ಷುವಿಗೆ ಅನಂತ ಲೋಕಗಳು ಕಾಣ್ತವೆ. ಸ್ವರ್ಗವೂ ಕಾಣುತ್ತೆ, ನರಕವೂ ಕಾಣುತ್ತೆ, ದೇವಲೋಕ ಮರ್ತ್ಯಲೋಕ ಅನಂತ ಲೋಕಗಳು ಕಾಣ್ತವೆ. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಹೇಳ್ತಾರೆ, ಕೋಟ್ಯಾನುಕೋಟಿ ಲೋಕಗಳಿವೆ, ಕೋಟ್ಯಾನುಕೋಟಿ ಆತ್ಮಲೋಕಗಳಿವೆ, ಕೋಟ್ಯಾನುಕೋಟಿ ನಕ್ಷತ್ರ ಲೋಕಗಳಿವೆ, ಕೋಟ್ಯಾನುಕೋಟಿ ಗ್ಯಾಲಾಕ್ಸಿಗಳಿವೆ ಈ ಒಂದು ಸೃಷ್ಟಿಯಲ್ಲಿ ಎನ್ನುವಂತಹ
ಮಾತನ್ನು ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಹೇಳ್ತಾರೆ. ಈ ಲೋಕದೊಳಗೆ ಅನಂತ ಲೋಕ, ಅನಂತ, ಬೆರಳೆಣಿಕೆಯಷ್ಟು ಅಲ್ಲ, ಎಣಿಕೆ ಮಾಡಲಾರದಷ್ಟು ಲೋಕಗಳಿವೆ ಈ ಒಂದು ಸೃಷ್ಟಿಯಲ್ಲಿ. ನಾವು ಕೇವಲ ಈ ಒಂದು ಭೂಮಂಡಲವೇ ಒಂದು ಪ್ರಪಂಚ, ಈ ಭೂಮಂಡಲವೇ ಒಂದು ಲೋಕ ಎನ್ನುವಂತಹ ಒಂದು ಭ್ರಮೆಯಲ್ಲಿದ್ದೀವಿ, ಅಜ್ಞಾನದಲ್ಲಿದ್ದೀವಿ. ಈ ಒಂದು ಅಜ್ಞಾನದಿಂದ, ಈ ಒಂದು ಭ್ರಮೆಯಿಂದ ನಮ್ಮನ್ನು ಹೊರಗಡೆ ತರುವಂತಹ ಪ್ರಯತ್ನವನ್ನು ಬಸವೇಶ್ವರರು 12ನೇ ಶತಮಾನದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ನಮಗೆ ಇನ್ನೂ ಅರಿವಿಗೆ ಬರಲೇ ಇಲ್ಲ. ಆದರೆ ಅವರ ಒಂದು ನಿರಂತರ ಒಂದು ಪ್ರಯತ್ನ ಮಾತ್ರ ಅವರು ಮಾಡ್ತಾ ಬಂದಿದ್ದಾರೆ. ಶಿವಲೋಕವೇ ಶಿವಾಚಾರ್ಯ. ಆಚಾರ್ಯರು ಎಲ್ಲಿರ್ತಾರೆ? ಆ ಒಂದು ಶಿವಲೋಕದಲ್ಲಿ ಇರ್ತಾರೆ. ಶಿವಲೋಕವೇ ಶಿವಾಚಾರ್ಯ. ಶಿವ ಅಂದರೆ ಏನು? ಮಂಗಳಕರ. ಆ ಒಂದು ಮಂಗಳಕರವಾಗಿರ್ತಕ್ಕಂಥ ಆ ಒಂದು ಅದ್ಭುತವಾದಂತಹ ಆ ಸುದಿನ ಯಾವಾಗ ಬರುತ್ತೆ ಅಂದರೆ, ನೀನು ಧ್ಯಾನಿಯಾದಾಗ, ನೀನು ಒಬ್ಬ ಆತ್ಮಜ್ಞಾನಿಯಾದಾಗ ಆ ಒಂದು ನೀನು ಕೂಡ ಒಬ್ಬ ಮಂಗಳಕರನಾಗ್ತೀಯ, ನೀನು ಕೂಡ ಶಿವ ಆಗ್ತೀಯ. ಶಿವಲೋಕವೇ ಶಿವಾಚಾರ್ಯ. ಯಾವಾಗಾದರೆ ನೀನು ಆತ್ಮಜ್ಞಾನಿ ಆಗ್ತೀಯೋ ಅದೇ ಒಂದು ಆಚಾರ್ಯ ಆಗ್ತೀಯ. ಅಂದರೆ ಆಚಾರ್ಯ ಅಂದರೆ ಎಲ್ಲರಿಗೂ ಬೋಧನೆ ಮಾಡ್ತಕ್ಕಂಥವನಾಗ್ತೀಯ. ಯಾರಾದರೆ ಧ್ಯಾನವನ್ನು ಮಾಡಿ ತನ್ನನ್ನು ತಾನು ತಿಳಿದುಕೊಂಡು ಅದ್ಭುತವಾದಂತಹ ಒಂದು ಧ್ಯಾನದಿಂದ ಬಂದಿರತಕ್ಕಂಥ ಅನುಭವಗಳನ್ನೆಲ್ಲ ಎಲ್ಲರಿಗೂ ಹಂಚುವಂತಹ ಪ್ರಯತ್ನ ಮಾಡ್ತಾನೆ, ಆವಾಗ ಆಚಾರ್ಯನಾಗ್ತಾನೆ, ಶಿವಾಚಾರ್ಯನಾಗ್ತಾನೆ. ಶಿವಲೋಕವೇ ಶಿವಾಚಾರ್ಯ. ಯಾರಾದರೆ ಧ್ಯಾನವನ್ನು ಮಾಡಿ ತನ್ನನ್ನು ತಾನು ತಿಳಿದುಕೊಳ್ತಾನೋ, ತನ್ನ ಜೀವನವೆಲ್ಲ ಮಂಗಳಕರವಾಗಿ ಮಾರ್ಪಡಿಸ್ಕೊಳ್ತಾನೋ ಅವನೇ ಶಿವನಾಗ್ತಾನೆ. ಆ ಜ್ಞಾನವನ್ನೆಲ್ಲ ಎಲ್ಲರಿಗೂ ಹೇಳುವುದರ ಮುಖಾಂತರವಾಗಿ, ಹಂಚುವುದರ ಮುಖಾಂತರವಾಗಿ ಶಿವಾಚಾರ್ಯನಾಗ್ತಾನೆ, ಆಚಾರ್ಯನಾಗ್ತಾನೆ. ಆಚಾರ್ಯ ಅಂದರೆ ಹೇಳುವಂಥವನು. ಏನನ್ನು ಹೇಳುವಂಥವನು? ಆ ಒಂದು ಮಂಗಳಕರವಾಗಿರ್ತಕ್ಕಂಥ ಆ ಒಂದು ಆಧ್ಯಾತ್ಮಿಕ ಜ್ಞಾನವನ್ನೆಲ್ಲ ಬೋಧನೆ ಮಾಡ್ತಕ್ಕಂಥವನು ಆಚಾರ್ಯನಾಗ್ತಾನೆ. ಶಿವನಿದ್ದ ಠಾವೇ ದೇವಲೋಕ. ಆ ಒಂದು ಸಾಕ್ಷಾತ್ ಶಿವ ಆಗಿರ್ತಕ್ಕಂಥ ಆ ಒಂದು ಉನ್ನತ ಸ್ಥಿತಿಯಲ್ಲಿರ್ತಕ್ಕಂಥ ಆದಿಪುರುಷನಾಗಿರ್ತಕ್ಕಂಥ ಶಿವನು ಇರ್ತಕ್ಕಂಥ ಆ ಒಂದು ಸ್ಥಳವೇ ನಾವೆಲ್ಲರೂ ದೇವಲೋಕ ಅಂತ ಕರಿತೀವಿ, ಸತ್ಯಲೋಕ ಅಂತ ಕರಿತೀವಿ. ಮಾಡ್ಯಾ ಫ್ರೆಂಡ್ಸ್, ಯಾರಾದರೆ ಆ ಒಂದು ಶಿವನ ಸ್ಥಿತಿಗೆ ಸೇರ್ತಾರೋ, ಆ ಒಂದು ಶಿವನ ಒಂದು ಸ್ವರೂಪವನ್ನು ತಿಳಿದುಕೊಂಡು ತಾವು ಕೂಡ ಶಿವನಂತೆಯೇ ಆಗ್ತಾರೋ ಅವರೆಲ್ಲರೂ ಏನಾಗ್ತಾರೆ? ಆ ಒಂದು ದೇವಲೋಕದಲ್ಲಿ ಸೇರ್ತಾರೆ, ಆ ಒಂದು ಸತ್ಯಲೋಕದಲ್ಲಿ ಸೇರ್ತಾರೆ. ನಾನು ಕೇವಲ ಈ ಒಂದು ಶರೀರ ಒಂದೇ ಅಲ್ಲ, ಆತ್ಮ ಪದಾರ್ಥ ಅಂತ ತಿಳಿದುಕೊಂಡವರು, ಆತ್ಮಜ್ಞಾನಿಗಳು, ಆತ್ಮವಿಜ್ಞಾನಿಗಳು, ಆ ಶಿವ ಸ್ವರೂಪವನ್ನು ತಿಳಿದುಕೊಂಡಂಥವರು, ಆ ಒಂದು ಶಿವನಂತೆಯೇ ನಾನು ಕೂಡ ಒಬ್ಬ ಆಧ್ಯಾತ್ಮಿಕ ವಿಜ್ಞಾನಿಯಾಗಿ ಆ ಶಿವನಂತೆಯೇ ಆ ಸ್ವರೂಪವನ್ನು ಹೊಂದಿದಂಥವರೆಲ್ಲರೂ ಏನಾಗ್ತಾರೆ? ಆ ಒಂದು ದೇವಲೋಕವನ್ನು ಸೇರ್ತಾರೆ, ಆ ಒಂದು ಸತ್ಯಲೋಕವನ್ನು ಸೇರ್ತಾರೆ. ಆ ಸತ್ಯಲೋಕದಲ್ಲಿ, ಆ ದೇವಲೋಕದಲ್ಲಿ ವಿಹರಿಸ್ತಾರೆ. ಆ ಒಂದು ಸಾಧನೆಯನ್ನು ಈ ಭೂಮಂಡಲದಲ್ಲಿಯೇ ಮಾಡಬೇಕು. ಆ ಶಿವ ತತ್ವವನ್ನು, ಶಿವ ಸ್ವರೂಪವನ್ನು, ಆ ಒಂದು ಜ್ಞಾನವನ್ನು ನಾವು ಈ ಒಂದು ಭೂಮಂಡಲದಲ್ಲಿ ಇದ್ದುಕೊಂಡೇ ನಾವು ತಿಳ್ಕೋಬೇಕಾಗಿದೆ. ತಿಳಿದುಕೊಂಡವರು ದೇಹವನ್ನು ತ್ಯಜಿಸಿದ ಮೇಲೆ ಅವರು ಸೇರುವಂತಹ ಲೋಕವೇ ದೇವಲೋಕ, ಆ ಒಂದು ಸತ್ಯಲೋಕ ಎನ್ನುವಂತಹ ಮಾತನ್ನು ಬಸವೇಶ್ವರರು ಈ ವಚನದಲ್ಲಿ ಹೇಳ್ತಾರೆ.
ಅಂತಪ್ಪ ಭಕ್ತನ ಅಂಗಳವೇ ವಾರಣಾಸಿ. ಅಂತಹ ಒಂದು ಶಿವನ ಒಂದು ನೆನೆಸುವಂತಹ ಆ ಒಂದು ಶಿವನ ಒಂದು ಸ್ವರೂಪವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವಂತಹ ವ್ಯಕ್ತಿಯ ಒಂದು ಅಂಗಳವೇ, ಅವನು ಇರುವಂತಹ ಅಂಗಳವೇ ವಾರಣಾಸಿ. ವಾರಣಾಸಿ ಅಂದರೆ ಈ ಒಂದು ವಚನದಲ್ಲಿ ನಾವು ವಾರಣಾಸಿ ಅನ್ನುವಂತಹ ಪ್ರದೇಶವನ್ನು ತೆಗೆದುಕೊಳ್ಳಬಾರ್ದು. ಈ ಒಂದು ವಾರಣಾಸಿ ಅಂದರೆ ಈ ಒಂದು ಭೂಮಂಡಲ. ಈ ಭೂಮಿ ಮೇಲೆ ನಾವು ಕೂಡ ಒಬ್ಬ ಶಿವ ಸ್ವರೂಪಿಗಳಾಗಬೇಕು ಎನ್ನುವಂತಹ ತಪನೆಯಲ್ಲಿರ್ತಕ್ಕಂಥವರೇ ಎಲ್ಲಿರ್ತಾರೆ? ಅವರು ಈ ಒಂದು ವಾರಣಾಸಿಯಲ್ಲಿ, ಅಂದರೆ ಈ ಭೂಮಂಡಲದಲ್ಲಿ ಇರ್ತಾರೆ. ಯಾವಾಗಾದರೆ ಆ ಒಂದು ಶಿವ ಸ್ವರೂಪವನ್ನು ಈ ಭೂಮಂಡಲದಲ್ಲಿ ಇದ್ದುಕೊಂಡೇ ಧ್ಯಾನ ಮತ್ತು ತಪಸ್ಸು, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯವನ್ನು ಮಾಡುವುದರ ಮುಖಾಂತರವಾಗಿ ನಾವು ಈ ಭೂಮಂಡಲದಲ್ಲಿ ನಾವು ಸಾಧಿಸಿದರೆ ನಾವು ಏನಾಗ್ತೀವಿ? ದೇವಲೋಕಕ್ಕೆ ಸೇರ್ತೀವಿ, ಮತ್ತು ಆ ಶಿವಲೋಕಕ್ಕೆ ಸೇರ್ತೀವಿ, ಆ ಸತ್ಯಲೋಕಕ್ಕೆ ಸೇರ್ತೀವಿ. ಅದನ್ನು ಇಲ್ಲೇ ಸಾಧಿಸಬೇಕಾಗಿದೆ ವಾರಣಾಸಿಯಲ್ಲಿ. ವಾರಣಾಸಿ ಅಂದರೆ ಈ ಭೂಲೋಕ. ಶಿವನಾಣೆ ಕಾಯಕವೇ ಕೈಲಾಸ. ಶಿವನ ಮೇಲೆ ಆಣೆ ಮಾಡಿ ಹೇಳ್ತಾನೆ, ಕಾಯಕವೇ ಕೈಲಾಸ, ಇದು ಸತ್ಯ ಕೂಡಲ ಸಂಗಮ ದೇವ. ಶಿವನಾಣೆ ಕಾಯಕವೇ ಕೈಲಾಸ. ಕಾಯ ಅಂದರೆ ನಮ್ಮ ದೇಹ, ಒಂದು ಅರ್ಥದಲ್ಲಿ ಕೆಲಸನೂ ಆಗುತ್ತೆ. ಆದರೆ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಕಾಯ ಅಂತಂದರೆ ಈ ಒಂದು ಶರೀರ. ಈ ಶರೀರವೇ ಒಂದು ಕೈಲಾಸ. ಕೈಲಾಸ ಅಂದರೆ ಆ ಒಂದು ದೇವಲೋಕ ಅಥವಾ ಆ ಒಂದು ಸತ್ಯಲೋಕ. ಯಾಕಂದರೆ ಆ ಒಂದು ಕಾಯದಲ್ಲಿಯೇ, ಅಂದರೆ ಈ ಕಾಯದಲ್ಲಿಯೇ ಶಿವನಿದ್ದಾನೆ. ಶಿವ ಎಲ್ಲಿದ್ದಾನೆ? ಕೈಲಾಸದಲ್ಲಿದ್ದಾನೆ. ಕೈಲಾಸ ಎಲ್ಲಿದೆ? ಎಲ್ಲಿ ಶಿವನಿರ್ತಾನೋ ಅದೇ ಕೈಲಾಸ. ಮತ್ತು ನಾವು ಕೂಡ ಏನು? ಆತ್ಮ ಪದಾರ್ಥ. ಈ ಆತ್ಮ ಪದಾರ್ಥ ಎನ್ನುವಂಥದ್ದು ಎಲ್ಲಿದೆ? ನಮ್ಮ ಈ ಒಂದು ಕಾಯದಲ್ಲಿದೆ, ಅಂದರೆ ಈ ಒಂದು ಶರೀರದಲ್ಲಿದೆ. ಈ ಶರೀರದಲ್ಲಿಯೇ ಆ ಒಂದು ಆತ್ಮ ಪದಾರ್ಥ, ಆತ್ಮ ತತ್ವ ಇದೆ, ದೈವತ್ವ ಇದೆ. ಅದನ್ನು ತಿಳ್ಕೊಂಡಾಗಲೇ ನಮ್ಮ ಕಾಯ ಏನಾಗುತ್ತೆ, ಅಂದರೆ ನಮ್ಮ ಶರೀರ ಏನಾಗುತ್ತೆ? ಕೈಲಾಸ ಆಗುತ್ತೆ. ಇದು ಸತ್ಯ ಕೂಡಲ ಸಂಗಮ ದೇವ ಎನ್ನುವಂತಹ ಮಾತನ್ನು ಬಸವೇಶ್ವರರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ವಚನದಲ್ಲಿ ದೇವಲೋಕ ಮರ್ತ್ಯಲೋಕ ಎಂಬುದು ಬೇರಿಲ್ಲ ಕಾಣಿರೋ, ಈ ಲೋಕದಲ್ಲಿ ಅನಂತ ಲೋಕಗಳಿದ್ದಾವೆ. ಎಷ್ಟೆಷ್ಟೋ ಲೋಕಗಳಿದ್ದಾವೆ ಈ ಒಂದು ಸೃಷ್ಟಿಯಲ್ಲಿ. ಎಷ್ಟೆಷ್ಟೋ ಲೋಕಗಳಿಗೆ ನಾವು ಹೋಗಬೇಕು, ಆ ಲೋಕಗಳಲ್ಲಿ ತಿರುಗಾಡಬೇಕು, ಅಲ್ಲಿರುವಂತಹ ಜ್ಞಾನವನ್ನು ಕೂಡ ನಾವು ತೆಗೆದುಕೊಳ್ಳಬೇಕಾಗಿದೆ. ಎಷ್ಟೋ ಅನಂತವಾದಂತಹ ಲೋಕಗಳಿವೆ, ಕೇವಲ ಈ ಒಂದು ಭೂಮಂಡಲ ಒಂದೇ ಅಲ್ಲ. ಇದನ್ನು ಶಿವಭಕ್ತನಾಗಿ ತಿಳ್ಕೋಬೇಕಾಗಿದೆ, ಶಿವಚಾರ್ಯನಾಗಿ ತಿಳ್ಕೋಬೇಕಾಗಿದೆ. ಈ ಒಂದು ಶಿವ ತತ್ವವನ್ನು ತಿಳಿದುಕೊಳ್ಳುವಂತಹ ಸ್ಥಳವೇ ಈ ಒಂದು ಭೂಮಂಡಲ ಆಗಿದೆ. ಈ ಒಂದು ಕಾಯಕವೇ ಕೈಲಾಸ ಆಗಿದೆ. ಕಾಯ ಅಂದರೆ ನಮ್ಮ ಶರೀರ, ನಮ್ಮ ಶರೀರದಲ್ಲಿ ಆತ್ಮ ಪದಾರ್ಥ ಇದೆ, ಅದೇ ಕೈಲಾಸ. ಶಿವನಾಣೆ ಇದು ಸತ್ಯ ಕೂಡಲ ಸಂಗಮ ದೇವ. ಆ ಒಂದು ಶಿವ ಸ್ವರೂಪಿಗೆ ಆಗಿರ್ತಕ್ಕಂಥ ಶಿವನ ಮೇಲೆ ಪ್ರಮಾಣ ಮಾಡಿ, ಆಣೆ ಮಾಡಿ ಹೇಳ್ತಾ ಇದ್ದಾರೆ ಬಸವೇಶ್ವರರು, ಕಾಯಕವೇ ಕೈಲಾಸ, ಇದು ಸತ್ಯ ಕೂಡಲ ಸಂಗಮ ದೇವ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ತಿಳಿದುಕೊಳ್ಳಬೇಕಾಗಿರೋದು ಇಷ್ಟೇ.
ಕೇವಲ ಈ ಒಂದು ಚರ್ಮಚಕ್ಷುಗಳಿಗೆ ಕಾಣುವಂತಹ ಈ ಒಂದು ಭೂಮಂಡಲ ಒಂದೇ ಅಲ್ಲದೆ ಇನ್ನೂ ಅನಂತ ಲೋಕಗಳಿವೆ, ಅನಂತವಾದಂತಹ ನಕ್ಷತ್ರಗಳಿವೆ, ಅನಂತವಾದಂತಹ ಗ್ಯಾಲಕ್ಸಿಗಳಿವೆ, ಅನಂತವಾದಂತಹ ಆತ್ಮ ಪದಾರ್ಥಗಳು, ಅನಂತವಾದಂತಹ ಕೋಟಾನುಕೋಟಿ ಲೋಕಗಳು ಇವೆ. ಅವುಗಳನ್ನೆಲ್ಲ ತಿಳಿದುಕೊಳ್ಳಬೇಕು. ಅವುಗಳನ್ನು ತಿಳಿದುಕೊಂಡಾಗಲೇ ನಾವು ಕೂಡ ಶಿವ ಸ್ವರೂಪಿಗಳಾಗ್ತೀವಿ. ಶಿವನಂತೆಯೇ ಅದ್ಭುತವಾದಂತಹ ಆ ಒಂದು ಉನ್ನತ ಸ್ಥಿತಿಗೆ ನಾವು ಸೇರ್ತೇವೆ. ಆ ಒಂದು ಉನ್ನತ ಸ್ಥಿತಿಗೆ ಸೇರುವುದಕ್ಕೆ ಇರುವಂತಹ ಏಕೈಕ ಮಾರ್ಗವೇ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರು ಸಹ ಈ ಒಂದು ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯವನ್ನು ಮಾಡುವುದರ ಮುಖಾಂತರವಾಗಿ ಎಲ್ಲರೂ ಶಿವರಾಗ್ತಾ ಇದ್ದಾರೆ. ಎಲ್ಲರೂ ಆ ಒಂದು ದೇವಲೋಕವನ್ನು, ಸತ್ಯಲೋಕವನ್ನು ಸೇರುವಂಥವರಾಗಿದ್ದಾರೆ ಎನ್ನುವಂತಹ ಮಾತನ್ನು ಹೇಳುತ್ತಾ, ಇಂತಹ ಒಂದು ಅದ್ಭುತವಾದಂತಹ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ PMC ಕನ್ನಡ ವಾಹಿನಿಯವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತಾ ಇಂದಿನ ಈ ಒಂದು ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.